ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ರ್ಯಾಂಡಮಾಗಿ ತುಮಕೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಿಜ್ಜಾ ತಿನ್ನಬೇಕಂತ ಅನ್ನಿಸ್ತಿತ್ತು ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಲೆ ಎತ್ತು. ಹೇಳು ಯೂಟ್ಯೂಬ್ ಚಾನಲ್. ಅಷ್ಟೇ. ನೀನೇನು ನೋಡಿದ್ಯಾ? ನೀನೇನು ನೋಡಿದ್ಯಾ? ಅಪ್ಪಿ ಅಳ್ತಾವನೆ ಅನ್ನೋದು. ಯಾರು ಏನ್ ಗೊತ್ತಾಯ್ತನ್ವಿ, ನೀನು ಸಣ್ಣ ಹುಡುಗ ಇದ್ದಲ್ಲ, ನೀನು ವಿರಾಟ್ ತರ ಇದ್ದಲ್ವಾ? ಅವಾಗ ನಿಮ್ಮ ಅಮ್ಮನೂ ಹಿಂಗೆ ಬಿಟ್ಟೋಗ್ತಿದ್ಲಂತೆ. ನೀನು ವಿರಾಟ್ ತರ ಇದ್ದಲ್ಲ, ಅವಾಗ ನಿಮ್ಮ ಅಮ್ಮ ನಿನ್ನೂ ಹಿಂಗೆ ಬಿಟ್ಟು ಹೋಗ್ತಿದ್ದು. ನಾನು ನೋಡ್ಕೊಂತಿದ್ದೆ ನಿನ್ನನ್ನು, ಗೊತ್ತಾ? ಕೇಳು ನಿಮ್ಮ ಅಮ್ಮಂಗೆ ಬೇಕಿದ್ರೆ. ಹೇಳಿ ಇವಾಗ. ಹೇಳು. ಅವನಿಗೆ ಎಲ್ಲಿ ಮದುವೆ ಆಗೈತಿ? ಚಿನ್ನ ಮಗ ಆಗೋದಕ್ಕೆ. ಯಾರ ಮಗ? ಡೋರ್ ತೆಗೆದು ಎಸ್ತೀನಿ ಆ ಕಡೆಗೆ. ನಂಜನಗುಂಟೆಗೆ ಏನು ಹೇಳಿದ್ದು? ನೀನು ನನಗೆ ಬೇಡ ಅಂತಲ್ಲ. ಹಿಂಗೆ ಮಾತಾಡ್ತೀರಪ್ಪ, ಯಾಕೆ ಎಸ್ತ ನೋಡಿ ಕಾರು ತನ್ವಿ ಕೊಡಿಸ್ತಾನೆ. ಕಾರ್ ಏನ್ ನಮ್ದೆ? ಇದೇನು ಕಾರು? ಅಲ್ಲ, ನಿಶ್ವಿಕಾರ್ದು. ಅವ್ರಿಗೆ ಕೊಟ್ಟಿದೀವಲ್ಲ, ನಿನಗೆ ಬೇಡ ಅಂತ. ಸರಿ ಇಲ್ಲ ಅಂತ ನೀನು ಸರಿ ಇಲ್ಲ, ನಿನಗೆ ಸರಿ ಇಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರದ್ದು ಅವ್ರ ಅಪ್ಪಂದು ಕಾರು. ನಿಂದೆ ಇದೇನು ಕಾರು? ನಂದೆ ಇದೇನು ಕಾರು? ನಿಶ್ವಿಕ್ ಒಬ್ಳು ಇರ್ಬೇಕಿತ್ತು ಇವತ್ತು. ಯಾವಾಗ್ಲೂ ಕೇಳ್ತಿದ್ಲು. ಸುಮ್ಮನೆ ಏ ಅಳ್ತಾಳ ಸುಮ್ಮನೆ. ಅಲ್ಲ, ಯಾವಾಗ್ಲೂ ಕೇಳ್ತಿದ್ಲು ತುಮಕೂರಿಗೆ ಹೋಗ್ತೀವಿ, ಗೋಬಿ ತಿಂತೀವಿ. ಏನಾ? ಯಾಕೆ? ಅಲ್ಲ ರಂಜಿ, ಮೊನ್ನೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೆ. ಮೇಡಮ್ ಹೆಂಗೆ ನಮ್ಮ ಹುಡುಗ ಅಂತ. ಸರ್ ಅವ್ನಿಗೆ ಪನಿಷ್ಮೆಂಟ್ ಅಂದ್ರೇನೆ ಗೊತ್ತಿಲ್ಲ ಏನು ಅಂತ. ಒಯ್ತೀರಾ ಒಯ್ರಿ, ವರಿ ದಿನ ಕಳಿಸ್ತೀರಾ, ಮನ್ಯಾಗ ಅದೇ ಕೊಡೋದು. ವರಿ ಕಳಿಸ್ತೀರಾ, ಬಿಡು ಹೋಗ್ತೀನಿ, ಎದಳ್ತಾನೆ ಹೋಗ್ತಾನೆ. ಏನ್ ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ಅವ್ನಿಗೆ ಅಂತಂದ. ನೀವೇನಂದ್ರಿ? ಮೇಡಮ್ ಮುದ್ದಾಗಿ ಸಾಕಿದೀವಿ ಒಬ್ಬ ಮಗ ಅಲ್ವಾ ಅಂತ. ಮುದ್ದು ಗುನ್ನ ಬೀಳ್ತಾ ದಿನ. ಡಾರ್ಕ್ ರೂಮಿಗೆ ಕರ್ಕೊಂಡು ಹೋಗ್ತಾರಲ್ಲ ಭಯ ಬಿಡಿಸಕ್ಕೆ. ಡಾರ್ಕ್ ರೂಮ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತಂದ. ಏನ್ ಡಾರ್ಕ್ ರೂಮ್ ಗೊತ್ತಾಗ್ತಿಲ್ಲ ಮೊದಲು. ಕತ್ಲು ರೂಮ್ ಫುಲ್ ಬ್ಲಾಂಕ್ ಇರ್ತೈತೆ. ಅದು ಹುಡುಗರು ಎದುರಿಸಕ್ಕೆ ಅಂತಾನೆ ಒಂದು ರೂಮ್ ಐತಂತೆ. ಏನು ಆಯ್ತಾ? ಕರ್ಕೊಂಡು ಹೋಗ್ತಾರ. ಅಲ್ಲೆಲ್ಲ ದೆವ್ವ ಅವೇ, ಅವ್ರು ಹೇಳ್ದಂಗೆ ಕೇಳ್ಬೇಕು. ನೀನು ಎದ್ರಕಂಬ ಹೋದಾಗ ನೀನು ಎದ್ರಕಂಬ ಯಾರ ಕಲ್ಲು ಎದ್ರಕಂತಾನೆ. ಯಾರ ಕಲ್ಲು ಎದ್ರಕಂತೇವೆ? ಕತ್ಲ ರೂಮ್ ಅಂದ್ರೆ ಎದ್ರಕಂತ ಇಲ್ಲ. ಅವತ್ತ ನಾನೇ ಅದೇ ಅಪ್ಪಿ ಎದುರಿಸಿರ್ಲಿಲ್ವೇ? ನಾನು ಎಲ್ಲ ಎತ್ತೆಕೊಟ್ಟು ಹೆಂಗೆ ಎದುರಿಸಿದ್ದೆ ಹೇಳು. ಎಲ್ಲ ಒಂದಾಗಿ ಮೈಸೂರು ಹೋದಾಗ ಹೋಗ್ಬೇಕು ಕಣ, ಯಾರ ಭಯ ಆಗ್ತೈತೆ. ಏ ಗೊತ್ತಾ ಅದಕ್ಕೆ ಹರ್ಷಿತಾನು ಗಗ್ಗಿ ನಾವಿಬ್ರೇ ಹೋಗ್ತೀವಿ ಅಂತಂದ್ರು. ಡೋರ್ ತಕ ಹೋದ್ರೆ ಅಷ್ಟೇ ಕಡೆ ಯಾವ್ದೋ ಒಂದ್ ಕೈ ಕಾಣಿಸ್ತು ಹಿಂದಕ್ಕೆ. ಸುಮ್ಮನೆ ಆಮೇಲೆ ನಾನು ಅಪ್ಪಿ ಹೋಗಿದ್ದಕ್ಕೆ ಬಂದಿಟ್ಟವ್ರು. ನಮ್ದು ಮಾಡ್ಬೇಡ. ಸುಂಬುದ ಏನ್ ಹೇಳು? ಅಲ್ಲೇ ಇದ್ ಬಾ ತೋರಿಸ್ತೀವಿ. ಮೈಸೂರಿಗೆ ಹೋದಾಗ ಇತ್ತಲ್ಲ ಡೆವಿಲ್ ಅಂತ ಕರಿತಿತ್ತಲ್ಲ. ವಂಡರ್ಲಾದಾಗ ನಾವು ಹೋಗೋಣ ಅನ್ಕೊಂಡು ಈ ವಂಡರ್ಲಾದಲ್ಲಿ ಹೋಗ್ಬೋದಿತ್ತು. ಅಲ್ಲೇ ಎಕ್ಸ್ಟ್ರಾ ದುಡ್ಡು ಸಿಗಲ್ಲ. ವಂಡರ್ಲಾದಲ್ಲಿ ಇದ್ದಿದ್ದು ಯಪ್ಪ ಹೋಗಕ್ಕಾಗಲ್ಲ, ಭಯ. ಎರಡು ಇಟಾಚ್ ಇರೋದು ನಿನ್ನ ಹೆಸರುಗ ತಗಸ್ತಾ ಏನೋ ರಿಮೂವ್ ಮಾಡ್ತಾ ಅದೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕಿತ್ತು. ಅದನ್ನು ತಗೊಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ. ಗೈಸ್, ಶಾಪಿಂಗಿಗೆ ಬಂದಿದ್ದೀವಿ ನಾವು. ಕುಣಿ
ಹೇಳು ಗೈಸ್ ನಾವು ಸ್ಯಾರಿ ತನಕ ಬಂದಿದ್ದೀವಿ ಅಂತ ಹೇಳು ಹೇಳಲೇ. ಗೈಸ್ ಇಷ್ಟು ಸೀರೆಗೆ ಯಾವ ಸೀರೆ ಚೆನ್ನಾಗಿದೆ ಕಮೆಂಟ್ ಮಾಡಿ, ಮತ್ತು ನಾವು ಯಾವ ಸೀರೆ ತೊಗೊಂಡೋಗ್ತೀವಿ ಅಂತಲೂ ಕಮೆಂಟ್ ಮಾಡಿ. ಒಂದು ಮೊಬೈಲ್ ಹುಚ್ಚು ಒಂದು ನೋಡ ಇಲ್ಲಿ ತನ್ವಿ. ಚೆನ್ನಾಗಿದೆ ಸ್ಯಾರಿ ತೊಗೊಂಡು ಇವಾಗ ಶ್ರಾವಣ ಅಲ್ವಾ, ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಅಲ್ಲೇ ಪಕ್ಕದಲ್ಲೇ ಇತ್ತು ಇದು. ತಿನ್ನು ಸ್ವಲ್ಪ ಏನಾಗಲ್ಲ. ಇದೊಂದು ಫೋಟೋ ತೆಗೆದು ತಿನ್ನೋಣ ಒಂಚೂರು ಟೇಸ್ಟ್ ನೋಡ್ತೀನಿ ಕಣ. ಅಮ್ಮ ಸುಮ್ಮನಿರವ ನೋಡು ಬೇಡಪ್ಪ. ಬೆಡ್ನಷ್ಟು ಅಷ್ಟೇ ಕಣೋದು. ಮುಖನೇ ಕಾಣಲ್ಲ ಗೈಸ್ ಅಂತ ಇಟ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ, ಜ್ವರ ಮಾತಾಡೋಕ್ಕಾಗಲ್ಲ. ಬಿಡಲ್ಲಪ್ಪ ಅಲ್ಲೇ ಕೆ ಜಿ ಗತಿ ಇರುತ್ತೆ ನೋಡಿ. ಇಂಡಿಪೆಂಡೆನ್ಸ್ ಡೇಗೆ ಏನೋ ಆಫರ್ ಇದೆ. ನಮ್ಮ ಮುದಿ ಇಕ್ಕಿರೋ ಹೋಗ ಇದು ಯಾತದಿದು? ಹ್ಞೂ ಮಾರ್ಗ್ರೆಟನ್ನು ಮಾಡಿದ್ದು ಅಲೋ. ಇದು ಗಾರ್ಲಿಕ್ ಸ್ಟಫ್ ನಾವು ಮಾಡಿದ್ದು ಮಾರ್ಗ್ರೆಟ್ ಅಲ್ವಾ, ವೆಜ್ ಮಾರ್ಗ್ರೆಟ ಇದೇನಾ? ಟಾಪಿಂಗ್ಸ್ ಏನೂ ಇಲ್ಲ. ಅದೇ ಮಾರ್ಗರೇಟಕ್ಕೆ ಟಾಪಿಂಗ್ಸ್ ಏನು ಬರಲ್ಲ ಆಮೇಲೆ ಅದಕ್ಕೆ ನೀವು ಬರಲ್ಲ ಅಂತ ಹೇಳಿ ಅದನ್ನು ಇನ್ನೊಂದು ಹಾಕಿ ಅದು ಅದಕ್ಕೆ ಮ್ಯಾಕ್ಸ್ ಏನಂದ ಹಾಂ. ಬೇಗ ಕೊಡಬೇಕು. ಸ್ವಲ್ಪ ಬೇಗ. ನೆಕ್ಸ್ಟ್ ತುಮಕೂರಿಂದ ಬಂದು ಇನ್ನೂ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಇಂಡಿಪೆಂಡೆನ್ಸ್ ಡೇ ಚೆನ್ನಾಗಿ ಮಾಡ್ತಾರೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೋಡೋಕ್ಕೆ ಅಂತ ಹೋಗಿದ್ವಿ ಎಲ್ಲರೂ. ಇವು ಇಲ್ಲಿ ನಗು ಅಲ್ಲ ಒಂದು ಎರಡನೇ ಕ್ಲಾಸ್ ಅದೇ ಒಂದು ಎರಡನೇ
ಅವ್ರ ಮನೆಗೆ ಕುಳ್ಳಿ ಇತ್ತಂತೆ. ಏ ನನ್ ಕಿವಿ ಪಂಚರಾಗಿಸ್ಕೊಳಕ್ ಹೋಗ್ಬೇಕು ನಾನು. ಹೇಳು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.